ಇಲ್ಲ, ಹುಬ್ಳಿ ಇಲ್ಲ ಅಂತ ಘಟನೆಯನ್ನ ಖಂಡಿತವಾಗ್ಲೂ ಖಂಡಿಸ್ತೇವೆ ನಾವು. ಯಾಕೆಂದ್ರೆ ಒಂದು ಕಾಲೇಜಿನ ವಿದ್ಯಾರ್ಥಿನಿಗೆ ಈ ರೀತಿ ಆಗಬಾರ್ದು. ಸೊ ಇದು ನಮ್ಮ ಶಿಕ್ಷಣ ವ್ಯವಸ್ಥೆಯ ಒಂದು ಅವ್ಯವಸ್ಥೆಯನ್ನು ತೋರಿಸ್ತಾ ಇದೆ. ಯಾಕೆಂದ್ರೆ ಕಾಲೇಜಿನಲ್ಲೇ ಈ ತರದ್ದಾದ್ರೆ ನಮ್ಮ ಬೇರೆ ಕಡೆ ಏನ್ ಪರಿಸ್ಥಿತಿ ಆಗುತ್ತೆ? ನಮ್ಮ ಕರ್ನಾಟಕದ ಆಡಳಿತ ಅಧೋಗತಿಗೆ ಹೋಗ್ತಾ ಇದೆ. ಅದಕ್ಕೋಸ್ಕರ ಈ ಸಲ ಮತ್ತೊಮ್ಮೆ ಮೋದಿ ಜಯಶೀಲರಾಗಬೇಕು, ಬಿಜೆಪಿ ಸರ್ಕಾರವನ್ನ ರಚನೆ ಮಾಡಬೇಕು ಅಂತ ನನ್ನ ಆಶಯ. ಕಾಲೇಜ್ ಆವರಣದಲ್ಲಿ ಮಾರಕಾಸ್ತ್ರಗಳನ್ನು ಹಿಡ್ಕೊಂಡು ವ್ಯವಸ್ಥೆ ಇದೆ ಅಂತ. ಹೌದು, ಖಂಡಿತವಾಗ್ಲೂ ಇವತ್ತಿನ ಸರ್ಕಾರ ಆ ರೀತಿ ಅದೋ ಸ್ಥಿತಿಗೆ ಹೋಗ್ತಾ ಇದೆ. ಯಾಕಂದ್ರೆ ಕಾಲೇಜಿನ ಆವರಣದಲ್ಲೇ ಮಾರಕಾಸ್ತ್ರಗಳನ್ನ ಹಿಡ್ಕೊಂಡು ಹೋಗ್ತಾರೆ ಅಂತಂದ್ರೆ ಇನ್ನ ಬೇರೆಯವರ ಸ್ಥಿತಿ ಏನಾಗ್ಬೋದು, ಸಾಮಾನ್ಯ ಜನರ ಸ್ಥಿತಿ ಏನಾಗ್ಬೋದು? ಒಬ್ಬ ಕಾರ್ಪೊರೇಟರ್ ಮಗಳಿಗೆ ಆ ರೀತಿ ಆದ್ರೆ ಇನ್ನು ಸಾಮಾನ್ಯ ಜನಕ್ಕೆ ಯಾವ ರೀತಿಯಾದಂತ ಒಂದು ತೊಂದರೆ ಆಗ್ಬೋದು? ದಯವಿಟ್ಟು ಇದನ್ನ ಖಂಡಿಸ್ಬೇಕಾಗತ್ತೆ. ನಾವೆಲ್ಲ ಒಕ್ಕರಿಂದ ಖಂಡಿಸಿ ನಾವು ನಮ್ಮ ಆ ಭಾಗದಲ್ಲಿ ಹೆಣ್ಮಕ್ಕಳನ್ನ ಕಾಲೇಜ್ಗಳಿಗೆ ಕಳಿಸೋದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಹೌದು, ಖಂಡಿತವಾಗ್ಲೂ ಪೋಷಕರಿಗೆ ಇದರಿಂದ ಬಹಳ ಆತಂಕ ಆಗುತ್ತೆ. ಈ ರೀತಿಯ ಪರಿಸ್ಥಿತಿ ಉಂಟಾದ್ರೆ ನಮ್ಮ ಮಕ್ಕಳನ್ನ ಹೇಗೆ ಕಾಲೇಜಿಗೆ ಕಳಿಸ್ಬೇಕು ಅಂತ ಅವರು ಆತಂಕಕ್ಕೆ ಒಳಗಾಗಿರ್ತಾರೆ. ಆ ಆತಂಕದಿಂದ ಹೊರಬರಬೇಕು ಅಂತಂದ್ರೆ ಅಂತವ್ರಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗ್ಲೇಬೇಕಾಗುತ್ತೆ. ಈ ನ್ಯಾಯ ಸಿಗುತ್ತಂತೀರಾ? ಖಂಡಿತವಾಗ್ಲೂ ಇದಕ್ಕೆ ನ್ಯಾಯ ಕೊಡಬೇಕು ಸರ್ಕಾರ ಅಥವಾ ದೇಶ. ಇದಕ್ಕೆ ನ್ಯಾಯ ಒದಗಿಸ್ಕೊಟ್ರೆ ಮಾತ್ರ ಬೇರೆ ಹೆಣ್ಣು ಮಕ್ಕಳಿಗೆ ಅದು ದಾರಿದೀಪ ಆಗುತ್ತೆ. ಮೋದಿ ಏನಕ್ಕೆ? ತುಂಬಾ ಒಳ್ಳೇದ್ ಮಾಡಿದ್ದಾರೆ ಸರ್, ಅದಕ್ಕೆ ಅವರೇ ಆಗ್ಬೇಕು. ನಮ್ಮ 2 ಸಲ ಗೆದ್ದಿದ್ದಾರೆ. ಗೆದ್ಲಿ, ಇನ್ನು ಗೆದ್ಲಿ. ಇದೆಲ್ಲ ಹೆಂಗ್ ಚೆನ್ನಾಗ್ ಮಾಡಿದ್ದಾರೆ. ಇದು ಕಾಶಿ ಎಲ್ಲ ಎಷ್ಟು ಚೆನ್ನಾಗ್ ಮಾಡಿದ್ದಾರೆ. ಅವರೇ ಬರ್ಬೇಕು, ದೇವ್ರ ಇಚ್ಛೆ. ಯಾರು ಬಂದ್ರೆ ಒಳ್ಳೆ ಇದ್ರೆ ನನಗೂ ಇಷ್ಟ. ಅವ್ರೆ ತುಂಬಾ ಥ್ಯಾಂಕ್ಸ್ ಅಮ್ಮ.